ಅಂದ್ರೆ ಇಲ್ಲ 8-9 ತಿಂಗಳಿಗೆ. ಆದ್ರೆ ಇದು ಸ್ಟಾರ್ಟ್ ಆಗೋದು ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ. ಸೊ ಭೀಮಾ ಆಲ್ವೇಸ್ ಡೆಫಿಸಿಟ್ ರಿವರ್, ನಿಮ್ಗೆಲ್ಲ ಅನೇಕ ದಶಕಗಳಿಂದ ಗೊತ್ತಿರತಕ್ಕಂಥ ವಿಚಾರ. ಸೊ ಅದಕ್ಕೆ ನಾನು ಸರ್ಕಾರಕ್ಕೆ ಒಂದು ನಿಯೋಗವನ್ನ, ಕರ್ನಾಟಕ ಸರ್ಕಾರ ಒಂದು ಉನ್ನತ ಮಟ್ಟದ ನಿಯೋಗವನ್ನ ಮಹಾರಾಷ್ಟ್ರದವರಿಗೆ ಮನವಿಯನ್ನ ಮಾಡಿಕೊಂಡು, ಯಾಕಂದ್ರೆ ಆ ಚಿಕ್ಕಡಿಯವ್ರದ್ದು ಸಲಹೆಗಳದಾವ. ನಾನೆಲ್ಲ ಬಾರ್ಡರ್ದಾಗ ಇರೋದ್ರಿಂದ ನಂದೇ ಆದಂತ ಪರ್ಸನಲ್ ರಿಲೇಷನ್ ಅದು ಕೊಲ್ಹಾಪುರ ಡಿಸ್ಟ್ರಿಕ್ಟ್ ಆಲ್ಮೋಸ್ಟ್ ಆಲ್ MLAs. ಸೊ ಅದಕ್ಕೆ ನಂದೇನು ಅವ್ರದ್ದು ಕೆಲವು ಮನವಿಗಳವ. ಅಂಗ್ಲಿ ಜಿಲ್ಲೆ ಬಹಳ ವರ್ಷಗಳಿಂದ ಮನವಿ ಅದಾವ. ಜೊತೆಗೆ ಅವರು ನಮ್ಮಷ್ಟೇ ಹೆವಿ ಡ್ರಾಟ್ ಎಫೆಕ್ಟೆಡ್ ತಾಲೂಕಾಸ್, ಸಾಂಗ್ಲಿ ಒಳಗೆ ಜತ್ ಎಸ್ಪೆಷಲಿ. ಸೊ ಅವರು ನಮಗೇನು ಕೇಳ್ತಾರೆ ಅಂದ್ರೆ, ನಾವು ನಿಮಗೆ ನೀರು ಬಿಡ್ತೀವಿ, ನೀವು ನಮಗೆ ಬಿಡೋದನ್ನ ಮಾಡಿ ಕೊಡುವಿಕೆ ಇದ್ದಾಕ್ರೆ ಮಾತ್ರ ನಾವೆಲ್ಲರೂ ಕೂಡಿ ಬದುಕಲಿಕ್ಕೆ ಸಾಧ್ಯ ಆಗ್ತಕ್ಕಂಥ ಬಹಳ ಒಳ್ಳೆಯ ವಿಚಾರವನ್ನ ಅವರು ಹೇಳಿದ್ದಾರೆ, ಹಿಂದೂ ಹೇಳಿದಾರೆ. ಈಗೂ ಇನ್ನೊಂದಿಷ್ಟು ಇವನ್ನ ಈ ನೀರು ಬಿಡಿಸ್ತಕ್ಕಂಥ ಸಂದರ್ಭದಲ್ಲಿ ಅವ್ರು ನನಗೆ ಹೇಳ್ದಷ್ಟೇ, ನಾವು ಇದೊಂದ್ಸಲ ಕೊಡ್ತೀವಿ ನಿಮ್ ನೀರ, ಅದ್ರ ಮುಂದಿನ ನಿರ್ಮಾಣದಾಗ ನಿಮ್ ಸರ್ಕಾರನು ನಮಗ್ ಸಹಾಯ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ಲಿ ಅಂತ ಹೇಳಿ ಅವರು ನನಗೆ ಮನವರಿಕೆಯನ್ನ ಮಾಡಿದ್ದಾರೆ. ನಾನು ಅದನ್ನ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ, ಉಪಮುಖ್ಯಮಂತ್ರಿಗಳ ಹತ್ರ ಮತ್ತು ಇರಿಗೇಷನ್ ಪ್ರಿನ್ಸಿಪಲ್ ಸೆಕ್ರೆಟರೀಸ್ ಏನಾದ್ರೆ ಇವರೆಲ್ಲ ಗಮನವನ್ನ ಸೆಳೆದಿದೆ. ಇದು ನಮ್ದು ಇಷ್ಟೇ ಇಲ್ಲಿ ಕೃಷ್ಣಾದಲ್ಲೂ ಸಹಿತ, ಯಾಕಂದ್ರೆ ಕೃಷ್ಣಾ ರಿವರ್ದು ಬಾಗಲಕೋಟೆ ಜಿಲ್ಲೆಗೆ, ಬಿಜಾಪುರ ಭಾಗದ ಜಿಲ್ಲೆಗೆ ರೈತರಿಗೆ ಅಲ್ಲಿಯೂ ನೀರು ಬಿಟ್ಟಾಕ್ರೆ ಅನುಕೂಲ ಆಗ್ತದೆ. ಸೊ ಅದಕ್ಕೆ ನಾನು ಕೃಷ್ಣಾ ಮತ್ತು ಭೀಮಾದ ರಿಲೇಟೆಡ್ ಒಂದು ಉನ್ನತ ಮಟ್ಟದ ನಿಯೋಗವನ್ನ ಬೆಳಗಾವಿ, ಬಾಗಲಕೋಟೆ, ಬಿಜಾಪುರ, ಗುಲ್ಬರ್ಗ 4 ಜಿಲ್ಲೆಯ ಪ್ರತಿನಿಧಿಗಳ ಕರ್ಕೊಂಡು ಒಂದು ನಿಯೋಗವನ್ನ ಒಂದು ಶಾಶ್ವತ ಪರಿಹಾರಕ್ಕಾಗಿ, ಯಾಕಂದ್ರೆ ಒಂದು ವ್ಯಾಜ್ಯಂತ್ರ ಅದ. ಆಕ್ಚುಲಿ ಭೀಮಾ ನದಿ ನಮ್ಗೆ 15 TMC ನೀರು ಕೊಡ್ಬೇಕಾಗಿತ್ತು. ಆ ಒಡಂಬಡಿಕೆ ಪ್ರಕಾರ ಅವರು ನ್ಯಾಚುರಲ್ ಫ್ಲೋಯಿಂಗ್ ಆಗಲಿ ಅಥವಾ ಸಮ್ಮರ್ದಾಗಲಿ ಆ ಕ್ಲಾರಿಟಿ ಇಲ್ಲ. ಇವತ್ತಿಗೂ ಆ ವ್ಯಾಜ್ಯ ಹಾಗೆ ಉಳಿದಿದೆ. ಅದು ಅನೇಕ ವರ್ಷಗಳದು ನಮ್ಮಲ್ಲಿ ಒಂದು ಆತಂಕ ಇದೆ. ಭೀಮಾ ಸೀನಾ ನದಿಗೆ ಡೈವರ್ಷನ್ ಮಾಡಿದ್ದಾರೆ, ಬೇರೆ ಬೇರೆ ಉಪನದಿಗಳಿಗೆ ಡೈವರ್ಷನ್ ಮಾಡಿದ್ದಾರೆ. ನಮ್ಮ ಭೀಮಾಗ್ ಸಫರ್ ಆಗ್ತಾ ಇದೀವಿ ಅಂತಕ್ಕಂಥ ಭಾವನೆ ಅದು. ಇದು ಬರೀ ನಮ್ಮಲ್ಲಿ ಅಷ್ಟೇ ಅಲ್ಲ, ಭೀಮಾ ನದಿ ಸಮಸ್ಯೆ ಇರುವುದು ಬಿಜಾಪುರ ಜಿಲ್ಲೆಗೆ ಅಷ್ಟೇ ಅಲ್ಲ, ಗುಲ್ಬರ್ಗ, ಯಾದಗಿರ್ ಅಲ್ಲಿ ತನಕ ಈ ನದಿ ಏನು ಹರಿವಿದೆ ಅಲ್ಲಿವರೆಗೆ ಈ ಭಾಗದ ರೈತರಿಗೆ ಕಷ್ಟ ಆಗ್ತದೆ.